ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಮ್ಮ. ಅದರಲ್ಲಿ ಈಗ ನಾವು ಇಲ್ಲ ವಿದ್ಯಾಗಿರಿಗೆ ಬಂದಿದ್ದೀವಿ. ಎಸ್ ಪಿ ಸರ್, ನಾನು DSP ಕೆಲಸ ಮಾಡ್ತೇವೆ, ನಮ್ಮ ಇನ್ಸ್ಪೆಕ್ಟರ್ಸ್ ಹಾಗೆ SB ಅವರಿದ್ದಾರೆ. ಸುಮಾರು ವಿಷಯದ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಕೊಡಕ್ಕೆ ನಾವು ಬಂದಿದ್ದೀವಿ. ಒಂದು ಮಹಿಳೆ ಮಕ್ಕಳ ವಿಷಯ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಕಳ್ಳತನಗಳನ್ನ ಹೇಗೆ ನಿಯಂತ್ರಿಸಬೇಕಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಹೆಂಗ್ ಹುಡುಗರಿದ್ರೆ ಅವ್ರನ್ನ ಯಾವ ತರ ಈ ಗುಟ್ಕಾ ಮಾವಿಂದ ದೂರ ಇಡಬೇಕಾಗಿರ್ಬೋದು, ಡ್ರಗ್ಸ್ ದೂರ ಆಗಿರ್ಬೇಕಾಗಿರ್ಬೋದು, ಹಾಗೇನೆ ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಅವ್ರ ಸುರಕ್ಷತೆ ಬಗ್ಗೆ ನಾವು ಇನ್ನೊಂದು ಸ್ಟಿಕ್ಕರ್ ಮಾಡಿದೀವಮ್ಮ. ಆಮೇಲೆ ಏನಾದ್ರು ಎಮರ್ಜೆನ್ಸಿ ಬಂದಾಗ ಪೊಲೀಸ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾರೆ. ಆದ್ರೆ ನಾವು ಕೂಡ ಅವ್ರ ಮನೆಗೆ ಹೋಗಿ ಕೇಳ್ಕೋಬೇಕು ಏನ್ ಸಮಸ್ಯೆ ಇದೆ ಅಂತ. ಮತ್ತೆ ಪೊಲೀಸ್ ಮತ್ತೆ ಪಬ್ಲಿಕ್ ಮಧ್ಯದಲ್ಲಿ ಇದು ಏನು ನಾವು ಫಿಯರ್ ಅಂತ ಏನು ಸಮಸ್ಯೆ ಬಂದ್ರೆ ಮಾತ್ರ ನಾವು ಪೊಲೀಸ್ಗೆ ಹೋಗ್ತೀವಿ, ಯಾಕೆ ಹೋಗ್ಬೇಕು ಅಂತ ಒಂದು ವಾತಾವರಣ ಇರುತ್ತೆ. ಅದು ಬದಲಾವಣೆ ಆಗ್ಬೇಕು. ನಾವು ಫ್ರೆಂಡ್ ತರ ಕೆಲಸ ಮಾಡಬೇಕು. ಆ ದೇಶದಲ್ಲಿ SBI ಅವರು ಕೂಡ ನಮ್ಗೆ ತುಂಬಾ ಕಾಪರೇಟ್ ಮಾಡಿದ್ದಾರೆ. ಈಗ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಪೂರ್ತಿ ಸಹಕಾರ. ಪೊಲೀಸ್ ಸ್ಟೇಷನ್ ಹೋಗಿ ಭಯ ಪಡ್ತೀರಿ, ಪೊಲೀಸರಿಂದ ಭಯ ಇರುತ್ತೆ. ಪೊಲೀಸರ ಭಯ ಅಲ್ಲ, ಭರವಸೆ. ಆಮೇಲೆ ನಮ್ಮ ನಡುವೆ ಏನೊಂದು ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಅದು ಹೋಗ್ಬೇಕು. ಪೊಲೀಸರಿಗೆ ಏನೊಂದು ಸರ್ವಿಸಸ್ ಕೊಡ್ತಾರೆ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ, ಅದೆಲ್ಲ ಗೊತ್ತಾಗ್ಬೇಕು. ಏನಾದ್ರು ಎಮರ್ಜೆನ್ಸಿ ಬಂದ್ರೆ, ಏನಾದ್ರು ಒಂದು ಸನ್ನಿವೇಶಗಳು ಬಂದ್ರೆ ಯಾವ ತರ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದು ಕಾಂಪ್ಲೇಂಟ್ ಮಾಡಿದೀವಮ್ಮ. ಅದರಲ್ಲಿ ನಮ್ಮ SB ಅವರು ಸಹಕಾರ ಕೊಟ್ಟಿದ್ದಾರೆ. ಯಾವಾಗ ಏನು ಮಾಡಿದ್ರೆ ಯಾವ ನಂಬರ್ಗೆ ಫೋನ್ ಮಾಡಬೇಕು